ದಿನ ಅಂದರೆ ನಾವು ಒಂದು ತುಮಕೂರನ್ನು ಹೊರತುಪಡಿಸಿ ಇದೆಲ್ಲಕ್ಕೂ ಕೂಡ ನಮಗೆ 2-3 ವಾರ ಹೋಗ್ಬೇಕಾದ್ರೆ 2 ವಾರ 3 ವಾರ ಬೇಕಾಗುತ್ತೆ. ಅದನ್ನು ಮುಗಿಸಿ ಮತ್ತೆ ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ. ಸೆಕೆಂಡ್ ರೌಂಡ್ನಲ್ಲೂ ಕೂಡ ನಾನು ಕೆಲವು ಪಂಚಾಯತಿಗಳಿಗೆ, ಹೋಬಳಿಗಳಿಗೆ 3 ಪಂಚಾಯತಿ 4 ಪಂಚಾಯತಿ ಅದನ್ನು ಮಿಕ್ಸ್ ಮಾಡಿ ಜನರ ಜೊತೆಯಲ್ಲಿ ನಾವು ಅವರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದು, ಏನೇನಾಗಿದೆ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಏನು, ನೀರಾವರಿದೇನು, ಸ್ಟೋರೇಜ್ ನೀರೆಲ್ಲಿದೆ, ಮತ್ತು ಬೇರೆ ಬೇರೆ ರಸ್ತೆಗಳೇನು, ಗ್ರಾಮೀಣ ಸಡಕ್ ಏನು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಬರ್ತಕ್ಕಂಥ ಒಂದು ಹಣವನ್ನು ಯಾವ ರೀತಿ ಇದು ವಿನಿಯೋಗಿಸಿದ್ದಾರೆ, ಎಲ್ಲಕ್ಕೂ ಕೂಡ ನಾನು ನನ್ನದೇ ಆದಂಥ 45 ವರ್ಷದ ಒಂದು ಅನುಭವವನ್ನು ಮೊದಲನೇ ಬಾರಿಗೆ ನಾನು ಬೆಂಗಳೂರಿನಲ್ಲಿದ್ದವನು ಹಳ್ಳಿಗಾಡಿನ ಜನರ ಜೀವನದ ಒಂದು ದೊಡ್ಡತನವನ್ನು 7 ತಿಂಗಳಲ್ಲಿ ನಾನು ಕೂಡ ಬಲ್ಲವನಾಗಿದ್ದೇನೆ. ಅದಕ್ಕೆ ಕೆಲಸಕ್ಕೂ ಕೂಡ ನಾನು ಹೋಗ್ತಾ ಇದ್ದೀನಿ ಅನ್ನೋ ಮಾತನ್ನು ನಿಮ್ಮ ಮೂಲಕ ನಿಮಗೆ ವಿನಂತಿ ಮಾಡೋದಕ್ಕೆ ಬಂದಿದ್ದೇನೆ. ಹಾಗೆ ತುಮಕೂರು ನಗರಕ್ಕೆ, ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಪ್ರಾಯಶಃ ರೈಲ್ವೆ ಇಲಾಖೆಯ ಅನೇಕ ಯೋಜನೆಗಳನ್ನು ಈಗಾಗಲೇ ನಾವು ಕೊಟ್ಟಿದ್ದೇವೆ. ಕೆಲವು ಈಗಾಗಲೇ 1-2 ಟೆಂಡ್ರು ಆಗಿ ಪೂಜೆಗೂ ಬಂದಿದೆ. ನಾನು ಒಂದೇ ಸಾರಿ ಮಾಡೋಣ, ಒಂದು 15-20 ದಿನ ಕಳ್ಕೊಂಡು ಅಂತ ಅಂದ್ಬಿಟ್ಟು ಇದು ಮಾಡಿದ್ದೀವಿ. ಯಾವಾರು ಅಣ್ಣ ಕೊಡ್ತೀನಿ, ಅಣ್ಣ ಡೀಟೇಲ್ ಎಲ್ಲ ಕೊಡ್ತೀವಪ್ಪ, ತಡ್ಕೊಳ್ಳೋಕಂದ್ರೆ ಯಾವುದು ಅಂತ ಕೊಡ್ತೀವಿ. ಸ್ವಲ್ಪ ತಡ್ಕೋ ಸಮಾಧಾನವಾಗಿ. 17 ಕೂಡ ಕೆಲಸ ಮಾಡ್ತೀನಿ, 17 ಮುಗಿಸ್ತೀನಿ. ಅನುದಾನ ಒದಗಿಸಲಾಗಿದೆ. ಅದರೊಳಗೆ 16 ಜಿಲ್ಲೆಗಳಲ್ಲಿ ಈಗಾಗಲೇ ನಾನು ಪ್ರವಾಸ ಕೈಗೊಂಡು 16 ಜಿಲ್ಲೆಗಳಲ್ಲೂ ಕೂಡ ಸುತ್ತಾಡಿದ್ದೇನೆ. ನಾವು ಹೊಸ ಲೈನು ತುಮಕೂರು ರಾಯದುರ್ಗ, ನಿಮ್ಗೆ ಗೊತ್ತಿದೆ ಎಷ್ಟು ವರ್ಷದಿಂದ ಬಿದ್ದಿತ್ತು, 19-20 ವರ್ಷದ ಯೋಜನೆಯು. ಈಗಾಗಲೇ ಬನ್ನಿ 206 ಕಿಲೋಮೀಟರ್ ದೂರ ಇದರ ಯೋಜನೆ 2,500 ಕೋಟಿ ರೂಪಾಯಿ. ಎಲ್ಲವೂ ಕೂಡ ಟೆಂಡರ್ ಆಗಿವೆ. ಹಂತದಲ್ಲಿ ಈಗಾಗಲೇ ಕೆಲಸಗಳು ಶುರುವಾಗಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ನನಗನ್ನಿಸ್ತದೆ 90ಕ್ಕೂ ಮೇಲ್ಪಟ್ಟು ಭೂಮಿಯನ್ನು ಹಸ್ತಾಂತರ ಮಾಡಿರೋ ಪ್ರಕ್ರಿಯೆ 100ಕ್ಕೆ 100 ಪೂರ್ಣ ಆಗಿದೆ. ಇನ್ನೊಂದು 7-8% ಆಗಬೇಕಾಗಿದೆ. ಅದು ಕೂಡ ಸಾಮಾನ್ಯವಾಗಿ ಅದಾಗೋಗ್ತದೆ. ಅದನ್ನು 2027 ಡಿಸೆಂಬರ್ಗೆ ಇದನ್ನು ನಾವು ಲೋಕಾರ್ಪಣೆ ಮಾಡ್ತೀವಿ. ಅದೇ ರೀತಿ ದಾವಣಗೆರೆ ತುಮಕೂರು ಹೊಸ ಲೈನ್ 191 ಕಿಲೋಮೀಟರ್. ನಿಮ್ಗೆ ಗೊತ್ತಿತ್ತು ಎಷ್ಟು ವರ್ಷ. ನಿಮ್ಗೆ ಯಾಕೆ ಇದು ಹೇಳ್ತೀನಿ ಅಂದರೆ 12-13ರಲ್ಲಿ ಇದು ಯೋಜನೆ ಸಾಂಕ್ಷನ್ ಆಗಿತ್ತು. ಹಾಗೇ ಇತ್ತು. ನಾವು ಬಂದ ಮೇಲೆ ಇದನ್ನು ಈಗಾಗಲೇ ತೆಗೆದುಕೊಂಡು ಸುಮಾರು 453-500 ಎಕರೆ ಜಾಗನ ಈಗಾಗಲೇ ಎಲ್ಲವನ್ನು ತೆಗೆದುಕೊಂಡು ಕೆಲಸನೂ ಕೂಡ ಒಂದು ಭಾಗ ಈಗಾಗಲೇ ಕೆಲಸ ಶುರುವಾಗಿದೆ. ಕಿಮ್ರಾಜ್ನಳ್ಳಿಯಿಂದ ಕಾಮಗಾರಿ ಪ್ರಾರಂಭ ಮಾಡಿದ್ದೇವೆ. ಇದು 93 ಕಿಲೋಮೀಟರ್ ಟೆಂಡರ್ ಕರೆದು ಕಾಮಗಾರಿಗಳನ್ನು ಕೂಡ ಈಗಾಗಲೇ ಚುರುಕುಗೊಳಿಸಿದ್ದೀವಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಇನ್ನು ಸ್ವಲ್ಪ ಲ್ಯಾಂಡ್ ತಗೋಬೇಕಾಗಿದೆ. 19-1 ಆಗಿದೆ. ಅದನ್ನು ಕೂಡ ಹ್ಯಾಂಡ್ ಓವರ್ ಮಾಡಿಕೊಂಡು ಅದೊಂದು 2 ಡಿಸ್ಟೆನ್ಸನ್ನು ಟೆಂಡರ್ ಮಾಡಿದ್ರೆ ಅದು ಕೂಡ ಪೂರ್ತಿ ಆಗುತ್ತೆ. ಆ ಕಾಮಗಾರಿಗೂ ಕೂಡ ನಾವು ಸುಮಾರು 1,800 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಈ ಎಲ್ಲ ಹಣವನ್ನು ಭಾರತ ಸರ್ಕಾರನೇ ಖರ್ಚು ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ನಾವು 61 ಸ್ಟೇಷನ್ಗಳನ್ನು ಕೈಗೆತ್ತಿಕೊಂಡಿದ್ದೇವೆ. 2,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೇವೆ. ನಮ್ಮಲ್ಲೂ ಕೂಡ ಈಗಾಗಲೇ ತಿಟ್ಟೂರು ಗುಬ್ಬಿ ಕೆಲಸ ಶುರುವಾಗಿದೆ. ನಮ್ಮದು 88 ಕೋಟಿ ರೂಪಾಯಿದು ಏನು ತುಮಕೂರಿನ ಪಟ್ಟಣ ಇದೆ ಟೌನ್ನಲ್ಲಿ, ಅದನ್ನು ಜನವರಿಯಲ್ಲಿ ಟೆಂಡರ್ ಕರೀತಾ ಇದ್ದೀವಿ. ಟೆಂಡರ್ ಕರೆದು ಅದನ್ನು ಕೂಡ ನಾವು ಕೆಲಸ ಶುರು ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಮುಂಚಿತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಅದು ಮಾಡ್ತೀವಿ. ಮತ್ತು ಗುಬ್ಬಿ ಸ್ಟೇಷನ್ನು ಕೂಡ ಕೆಲಸ ಈಗಾಗಲೇ ಬರೆಯೋದು ನಡೀತಾ ಇದೆ. ಅದು ಕೂಡ ಚೆನ್ನಾಗಿ ಆಗ್ತಾ ಇದೆ. ಕಿತ್ತೂರು 2 ಕೂಡ ನಾವು 17 ROPಗಳನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದೀವಿ. ಆ ಎಲ್ಲ ಲಿಸ್ಟನ್ನು ಕೂಡ ಮಹೇಶ್, ಆ ಎಲ್ಲ ಲಿಸ್ಟನ್ನು ಕೊಡಿ. 17ರಲ್ಲಿ 2 ಯಾವುದಪ್ಪ ಅದು 1 ಕೋಟಿ ಚಿಲ್ಲರೆ, 2 ಕೋಟಿ ಚಿಲ್ಲರೆ ಶೆಟ್ಟಿಹಳ್ಳಿ ಮತ್ತು ಭೀಮಸಂದ್ರ 2 ಕೂಡ ಫೆಡರಸ್ಟಿಯಲ್ ಸಭೆ ಈಗಾಗಲೇ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿ ವರ್ಕ್ ಆರ್ಡರ್ ಕೂಡ ಇಶ್ಯೂ ಮಾಡ್ತಾ ಇದ್ದೀವಿ. ಅದಲ್ಲದೆ ಎಲ್ಲ ಸಭ್ಯಗಳು ಮತ್ತು ROPಗಳು ಕೇವಲ 4 ನಾವು ರಾಜ್ಯ ಸರ್ಕಾರ ಜಾಗ ಕೊಡಬೇಕಾಗಿದೆ. ಅದು ಕೊಟ್ಟ ತಕ್ಷಣ ಎಲ್ಲವನ್ನು ಕೂಡ ನಾವು 18 ತಿಂಗಳಲ್ಲಿ ಮುಗಿಸೋದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೀವಿ. ಖರ್ಚು 656 ಕೋಟಿ ರೂಪಾಯಿಗಳಾಗ್ತದೆ.
ಈ 656 ಕೋಟಿ ರೂಪಾಯಿ ಕೂಡ ನಾವು ಸ್ವತಃ ಭಾರತ ಸರ್ಕಾರನೇ ಭರಿಸ್ತಾ ಇದೆ. ನಿಮ್ಗೆ ಗೊತ್ತಿದೆ, ತಿಪ್ಟೂರಿನ ಮನವಳ್ಳಿ ಸುಮಾರು ವರ್ಷದಿಂದ ಹಾಗೆ ಇತ್ತು, ಅದು ಕೂಡ 38 ಕೋಟಿನೇ ಅಷ್ಟು ಅದಾಗಿ ಅದು ಕೂಡ ಒಂದು ROB ಆಗ್ತಾ ಇದೆ. ಶಾರದಾ ನಗರ ಅಂದ್ಬಿಟ್ಟು ನಾವು ತಿಪ್ಟೂರಿಂದ ಹಾಸನ್ಗೆ ಹೋಗ್ಬೇಕಾದ್ರೆ ಅದು ಎಷ್ಟು ಮಟ್ಟಿಗೆ ಕಂಜೆಸ್ಟ್ ಆಗಿತ್ತು ಅಂತಂದರೆ ಒಂದು ಅರ್ಧ ಗಂಟೆ ಓಡಾಡೋಕ್ಕಾಗ್ತಾ ಇಲ್ಲ. 89 ಕೋಟಿ 90 ಲಕ್ಷ ಎಷ್ಟು 90 ಕೋಟಿ ರೂಪಾಯಿಗಳ ಕೆಲಸ ಪ್ರಾರಂಭ, ಅದು ಕೂಡ ಟೆಂಡರ್ ಹೋಗ್ತಾ ಇದೆ. ಅದು ಕೂಡ ಅವೆಲ್ಲವನ್ನು ಕೂಡ ನಾವು ಮಾಡ್ತೀವಿ. ಈ 17 ROBಗಳನ್ನು ಕೂಡ ನಾವು ವಾರ್ಫುಟ್ಟೆ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ಮಾಡಿದ್ದೀವಿ. ಇದು ಪೂರ್ತಿ ಕೆಲಸ ದುಡ್ಡನ್ನು ನಾವೇ ಮಾಡ್ತಾ ಇದ್ದೀವಿ. ಅದಲ್ದಿರ ಮೆಮೊ ಟ್ರೈನು, ನಾನು ಮೊನ್ನೆ ಯಾರೋ ಒಬ್ಬರು ಫೋನ್ ಮಾಡಿದರು, ಅದು ಕ್ಲೀನಿಂಗ್ ಇಲ್ಲ, ಯಾರು ನೋಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾನೇ ಸ್ವತಃ ಹೋಗಿದ್ದೀನಿ. ನಿನ್ನೆ ಅವರೇ ಫೋನ್ ಮಾಡ್ತಾರೆ, ಇಲ್ಲ ಸರ್ ನಾನೆಲ್ಲೋ ಕೂತ್ಕೊಂಡು ಮಾತಾಡಿದೆ, ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಗಲೀಜಿಲ್ಲ, ನಾನು ಹೇಳಿದ್ದೊಳಗೆ ನಮ್ಮದು ಸ್ವಲ್ಪ ಇದಾಗಿರ್ಬೋದು, ನೀವು ಹೇಳಿದ್ರಿಂದ ಒಳ್ಳೆಯದಾಯ್ತು ಯಜಮಾನ್ರೆ, ನಾನು ಮೆಮೊ ಟ್ರೈನ್ ನೋಡಿದೆ ಅನ್ನೋ ಮಾತನ್ನು ಅವರಿಗೆ ಹೇಳಿದ್ದೀನಿ. ಅದಲ್ದಿರ ನಾವೀಗಾಗಲೇ ವಂದೇ ಭಾರತ್ ನಿಲ್ಲಿಸಿದ್ದೀವಿ, ಮತ್ತು ತಿಪ್ಟೂರಿನಲ್ಲಿ 2 ಶತಾಬ್ದಿ ಎಕ್ಸ್ಪ್ರೆಸ್ ನಿಲ್ತಾ ಇದೆ. ಅದಲ್ದಿರ ಇವತ್ತು ಅರಳುಗುಪ್ಪೆಯಲ್ಲಿ 4ನೇ ತಾರೀಕು, ಈ ತಿಂಗಳು 4ನೇ ತಾರೀಕು ನಾಡಿದ್ದು, ಅಲ್ಲಿ ಅರಳುಗುಪ್ಪೆಯಲ್ಲಿ ತುಂಬ ವರ್ಷದ ಒಂದು ಬೇಡಿಕೆ ಇತ್ತು. ಅದು ಕೂಡ ನಮ್ಮ ಚಿಕ್ಕಮಗಳೂರು ಎಕ್ಸ್ಪ್ರೆಸ್ಸನ್ನು ಅಲ್ಲೂ ಕೂಡ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದರಿಂದ ವಿದ್ಯಾರ್ಥಿಗಳಿಗೆ, ಕೊಬ್ಬರಿ ವ್ಯಾಪಾರಿಗಳಿಗೆ ಏನೆಲ್ಲ ಆಗ್ತದೆ. ಒಂದು, ರೈಲ್ವೆ ಇಲಾಖೆ ವಿಶೇಷವಾಗಿ 17 ROBಗಳನ್ನು ಕೂಡ ROBಗಳನ್ನು 4 ಇಬ್ಬರು ಶಾಸಕರು ಈಗಾಗಲೇ ಅವರಿಬ್ಬರ ಮೇಲೆ ಒತ್ತಡ ತಂದಿದ್ದೇನೆ. ಇಬ್ಬರು ಕೂಡ ಜಾಗ ಕೊಡ್ತಕ್ಕಂಥದ್ದಕ್ಕೆ ಸ್ವಲ್ಪ ಜಾಗ ಅದಕ್ಕೆ ಅಪ್ರೋಚ್ ಕೊಡಬೇಕಾಗಿದೆ. ಅದನ್ನು ಮಾಡಿ ಇನ್ನು 18 ತಿಂಗಳಲ್ಲಿ, ಏನು ಇವತ್ತಿಂದ 18 ತಪ್ಪು 20 ತಿಂಗಳಲ್ಲಿ ಇಷ್ಟು ಕೂಡ ನಾವು ಈ ಭಾಗದ ಜನರಿಗೆ ಸಮರ್ಪಣೆಯನ್ನು ಮಾಡ್ತೀವಿ. ಅವರಿಗೆ ತಿಳಿಸಿದ್ದೆ, ಒಂದು ಪತ್ರವನ್ನು ಕೂಡ ಸವಿಸ್ತಾರವಾಗಿ ಬರೆದಿದ್ದೆ, ಏನೇನಾಗ್ತಾ ಇದೆ, ಎಷ್ಟಾಗಿದೆ, ಏನು ಎತ್ತ ಎಲ್ಲವನ್ನು ಕೂಡ 20 ನವೆಂಬರ್ನಲ್ಲಿ ನಾನು ಪತ್ರ ಬರೆದು ಅಧಿಕಾರಿಗಳನ್ನ ಕರ್ಕೊಂಡೋಗಿ ಏನೆಲ್ಲ ಮಾಡಿದ್ದೆ. ಅವರಿಗೆ ಇಲ್ಲಿವರೆಗೂ ಕೂಡ ಅದರ ಮಾಹಿತಿ ಪೂರ್ತಿ ಇರಲಿಲ್ಲ. ಸಂಪೂರ್ಣವಾದ ಮಾಹಿತಿಯನ್ನು ಒಂದು 8 ಪೇಜು ನಮ್ಮ ಅಧಿಕಾರಿಗಳು ಕೊಟ್ಟು ಪ್ರತಿಯೊಂದನ್ನು ಕೂಡ ಮಾಡಿದ್ದೆ. ಒಂದು ವರ್ಷದಲ್ಲಿ 253 ವರ್ಷದಲ್ಲಿ 254 ಜನ ಸತ್ತಿದ್ದಾರೆ. ದುರಂತ ಎಲ್ಲಿ ಆಕ್ಸಿಡೆಂಟ್ ಆಗ್ತಾ ಇತ್ತು ಅಲ್ಲೇ ಆಗ್ತಾ ಇತ್ತು. ಅದಕ್ಕೆ ಈಗಾಗಲೇ ಇವತ್ತು ನೆನ್ನೆ ಮೊನ್ನೆ ಎಲ್ಲ ಮಾತನಾಡಿದ್ಮೇಲೆ ಅವ್ರು ಯಾರೋ ಪಾಪ ಇಡೀ ಕುಟುಂಬ ಇದಾದ ಮೇಲೆ ಕೆಲಸ ಇದಾಗಿದೆ. 2ನೇ ತಾರೀಕಿಂದ ಅದನ್ನು ವಾರ್ಫುಟ್ಟೆಯಲ್ಲಿ ಕೆಲಸ ತಗೊಂಡು 4-5 ತಿಂಗಳಲ್ಲಿ ಮುಗಿಸೋದಕ್ಕೆ ಕೂಡ ಒತ್ತಡವನ್ನು ತಂದಿದ್ದೇನೆ. ಅದು ನೆಲಮಂಗಲದಿಂದ ತುಮಕೂರು ನಮ್ಮ ಹಿರೇಹಳ್ಳಿ ಅಲ್ಲಿಂದ ಈಚೆ ಬರ್ತದೆ, ಟೋಲ್ವರೆಗೂ ಬರ್ತದೆ. ರಾಜಾ ಟೈಲ್ಸ್ ಇದು ಇದು ಯಾವುದಾದ್ರು ಊರುಕೆರೆ ನಮ್ಮ ರೈಲ್ವೆ ಸ್ಟೇಷನ್ ಅಲ್ಲಿವರೆಗೂ ಆಗಿದೆ. 45 ಕಿಲೋಮೀಟ್ರ್ ನೆಲಮಂಗಲದಿಂದ 45 ಕಿಲೋಮೀಟ್ರು 2044 ಕೋಟಿ ರೂಪಾಯಿಗಳದ್ದು ಇದಾಗಿ ಎಲ್ಲವೂ ಕೂಡ ಸ್ಥಗಿತ ಆಗಿ ಅವ್ನು ಬಿಟ್ಟೋಗೋ ಸ್ಟೇಜಲ್ಲಿದ್ದ. ನಮ್ಮ ಅಧಿಕಾರಿಗಳನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಇವರೆಲ್ಲ ಕೂತ್ಕೊಂಡು ಅಗಲೀಕರಣ ಮಾಡಿ ಇವತ್ತು ದುರಸ್ತಿ ಮಾಡಿ ಅದೆಲ್ಲವೂ ಕೂಡ 6 ಲೈನನ್ನು ನಾವು ಲೋಕಕ್ಕೆ ಸಮರ್ಪಣೆ ಮಾಡ್ತಕ್ಕಂಥದಕ್ಕೆ ನಾನೇ ಸ್ವತಃ ಅವತ್ತು ನನಗನ್ನಿಸ್ತದೆ ಒಂದು 74 ಕಿಲೋಮೀಟರ್ ಎಷ್ಟಪ್ಪ ಇದು 45 ಕಿಲೋಮೀಟ್ರು ಸುಮಾರು. ನಾನು ಬೆಳಿಗ್ಗೆ 10 ಗಂಟೆಯಿಂದ 6 ಅವರ್ಸ್ ಸುತ್ತಾಡಿದ್ವಿ. ಅದ್ರ ಬಗ್ಗೆ ಸರ್ ಅದು ಸತ್ತಿರೋ ಸಂಖ್ಯೆ ಎಲ್ಲಿಂದ ಅದೇ 45 ಕಿಲೋಮೀಟರ್ 3 ವರ್ಷದಲ್ಲಿ ವ್ಯಾಪ್ತಿ ಅಂತ ವ್ಯಾಪ್ತಿ ಈ 45 ಕಿಲೋಮೀಟರ್ ನೆಲಮಂಗಲ ಟೂರಿಂದ ನಮ್ಮ ಊರುಕೆರೆ ಅಲ್ಲಿ ಒಂದು ಇದನ್ನ ನಾನು ಇದಾದ್ಮೇಲೆ ಅವ್ರಿಗೆ ಇದಾಗಿದ್ದೀವಿ. ಅದಲ್ಲದೆ ನಾನು ಇದೆಲ್ಲ ಬೆಂಗಳೂರಿನೇ ಮಾಡಬೇಕು ಅಂತ ಆಸೆ ಪಟ್ಟವನು. ಮೊದಲು ತುಮಕೂರಿಗೆ ಹೇಳೋಣ, ಆಮೇಲೆ ಬೆಂಗಳೂರಿಗೆ ಹೋಗೋಣ. ನಾನು ತುಮಕೂರು ಮಾಧ್ಯಮ ಕೊಟ್ಟ ಶಕ್ತಿನ ಯಾರು ಕೊಟ್ಟಿಲ್ಲ, ಹಾಗಾಗಿ ಅದನ್ನು ಮಾಡ್ತಾ ಇದ್ದೀವಿ. ಅದಲ್ದಿರ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಉಡುಪಿ ಪಟ್ಟಣದಿಂದ ಹಾದು ಹೋಗುವ
ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಗೆ 8.5 ಕಿಲೋಮೀಟರ್ಗೆ 52 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಗುಬ್ಬಿ ಪಟ್ಟಣ ಏನಿದೆ ಬರ್ತದಲ್ಲ, ಅನ್ನೊಂದು RCC ರಿಟೈನಿಂಗ್ ಆಗಬೇಕು. ಇಲ್ಲಿ ಮೇನ್ ರೋಡಲ್ಲಿ ಇವಾಗ ನಮ್ದು ನ್ಯಾಷನಲ್ ಹೈವೇ ಹೋಗ್ತದೆ, ಊರು ಕೂಡ ಅದೇ ರೀತಿ ಆಗಬೇಕು ಅಂದ್ಬಿಟ್ಟು ಅದಕ್ಕೂ ಕೂಡ 52 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಅದು ಕೂಡ ಇವಾಗ ಟೆಂಡರ್ ಹೋಗ್ತಾ ಇದೆ. ಯೋಜನೆಯನ್ನ ಭಾರತ ಸರ್ಕಾರ ಮಾಡ್ತಾ ಇದೆ. ನಾನು ಕೂಡ ಜೊತೆಲಿದ್ವಿ. ಹಾಸನ, ಚಿತ್ತೂರು, ಹುಳಿಯಾರು, ಹಿರಿಯೂರು ಗ್ರೀನ್ ಫೀಲ್ಡ್ ಕಾಮಗಾರಿ 114 ಕಿಲೋಮೀಟರ್ ಗ್ರೀನ್ ಫೀಲ್ಡ್ ಕಾರಿಡಾರ್ ಅಂದರೆ ಯಾವುದೇ ರಸ್ತೆಗಳು ಇರೋದಿಲ್ಲ. ತಾನಾಗಿ ಅದಕ್ಕೇನು ತಗಂತ ದುಡ್ಡು ಮತ್ತೊಂದು ಅಕ್ವಿಜೇಷನ್ ಪ್ರತಿಯೊಂದು ಕೂಡ ಭಾರತ ಸರ್ಕಾರನೇ ಭರಿಸ್ತಕ್ಕಂಥದ್ದು. ಇದು ನಾರ್ತ್ ಇಂಡಿಯಾದಲ್ಲಿ, ಮಹಾರಾಷ್ಟ್ರದಲ್ಲಿ, ಉತ್ತರ ಪ್ರದೇಶದಲ್ಲಿ, ಮಧ್ಯಪ್ರದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳು ಇರ್ತಕ್ಕಂಥದ್ದನ್ನು ಕರ್ನಾಟಕಕ್ಕೂ ಕೂಡ ತರ್ತಕ್ಕಂಥದ್ದಕ್ಕೆ ಎಲ್ಲೋ ಒಂದು ಕಡೆ ನಮ್ಮ ಅಧಿಕಾರಿಗಳ ಒಂದು ಪ್ರಯತ್ನ ಮತ್ತು ನನ್ನ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ್ಮೇಲೆ ಅದರ ಸಫಲತೆಯನ್ನು ಕಾಣ್ತಕ್ಕಂಥದ್ದಕ್ಕೆ 4,500 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ. ನಮ್ಮ ಜಿಲ್ಲೆಗೆ 40 ಕಿಲೋಮೀಟರ್ ಬರ್ತದೆ. ಈ 4,500 ಕೋಟಿ ನಮ್ಮ ಐದು ಖರ್ಚು ಮಾಡ್ತೀವಿ. ನಮ್ಮ ಜಿಲ್ಲೆಯೂ ಕೂಡ ಅದರೊಳಗೆ 40 ಕಿಲೋಮೀಟ್ರು ಜಾಗವನ್ನು ನಾವು ನಮ್ಮ ಇದರಿಂದ ಬರ್ತದೆ. ಅದೇ ರೀತಿ ಪುಣೆ ಮಂಗಳೂರು ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇ ಇದು 700 ಕಿಲೋಮೀಟ್ರು. ಪುಣೆಯಿಂದ ಬೆಂಗಳೂರಿಗೆ 700 ಕಿಲೋಮೀಟರ್ ಆಗ್ತದೆ. ಆ 700 ಕಿಲೋಮೀಟರ್ನಲ್ಲಿ 500 ಕಿಲೋಮೀಟ್ರ್ ಕರ್ನಾಟಕಕ್ಕೆ ಬರ್ತದೆ. 500 ಕಿಲೋಮೀಟರ್ ಕರ್ನಾಟಕಕ್ಕೆ ಬರ್ತದೆ. ನಮ್ಮದು ಸುಮಾರು 93 ಕಿಲೋಮೀಟರ್ ಬರ್ತದೆ. 500 ಕಿಲೋಮೀಟರಲ್ಲಿ ನಮ್ಮ 93 ಕೋಟಿ ಬರ್ತದೆ. ಇದರ ಒಟ್ಟಾರೆ ಖರ್ಚು 55,000 ಕೋಟಿ ರೂಪಾಯಿ. ಇದಕ್ಕೆ 700 ಕಿಲೋಮೀಟರ್ ದೂರವನ್ನು ನಾವು ಗ್ರೀನ್ ಫೀಲ್ಡ್ ಕಾರಿಡಾರ್ ಮಾಡೋಕ್ಕೆ 55,000 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಈಗಾಗಲೇ ಪ್ರಸ್ತಾವನೆಗೆ ಬಂದು ಕ್ಯಾಬಿನೆಟಲ್ಲಿ ಇದಾಗಿ ಇವೆಲ್ಲವೂ ಕೂಡ ಈಗಾಗಲೇ DPRಗೂ ಹೋಗಿ ಇದೊಂದು ದೊಡ್ಡ ಯೋಜನೆ. ಇದರಿಂದ ಮುಂದೆ ಬೇರೆ ಬೇರೆ ಸಣ್ಣ ಪುಟ್ಟ ಅಕ್ವಿಜೇಷನ್ಗೆ ಅವಶ್ಯಕತೆ ಇರೋದಿಲ್ಲ. ಇದನ್ನು ಮಾಡ್ತಕ್ಕಂಥದ್ದು ಕೂಡ ಇವತ್ತು ನಾವು ಇದು ತಗೊಂಡಿದ್ವಿ. ಅದಕ್ಕೆ ನಾನು ನಿಮಗೆ ಈ ಕೆ ಬಿ ಕ್ರಾಸ್ ಇತ್ತಲ್ಲ, ಅದೇನದು ಕಿಬ್ನಳ್ಳಿ, ಆ ಕಿಬ್ನಳ್ಳಿ ಕ್ರಾಸ್ ಒಂದು 2.25 ಕಿಲೋಮೀಟರ್ಗೆ ಸುಮಾರು ಎಷ್ಟು ಕೋಟಿ ಆಗಿತ್ತು ಅಲ್ಲಪ್ಪ ಖರ್ಚು ಇದಾಗಬೇಕಾದ್ರೆ ಇದು ಅಕ್ವಿಜೇಷನ್ 110 ಕೋಟಿ 2.2 ಕಿಲೋಮೀಟರ್ಗೆ 110 ಕೋಟಿ ಖರ್ಚಾಗ್ತದೆ ಅಂತ ಕೊಟ್ಟಿದ್ರು ಕ್ಯಾಬಿನೆಟ್ಟು. ಭಾರತ ಸರ್ಕಾರ ನಾವು ಈ ಥರ ಏನಾದ್ರು ಮಾಡಿದ್ರೆ 1 ಕಿಲೋಮೀಟ್ರಿಗೆ 100 ಕೋಟಿ ರೂಪಾಯಿ ಕೊಟ್ಟರೆ ದೇಶದಲ್ಲಿ ಒಳ್ಳೆಯದಾಗ್ತದೆ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು, ನಮ್ಮದೇ ಜಾಗ ಏನಿದೆ ಇವತ್ತು ಆ ಜಾಗದಲ್ಲೇ ಮಾಡಿ ಅಂತ ಅಂದ್ಬಿಟ್ಟು ನಾನೇ ಹೋಗಿ ಪ್ರತಿಯೊಂದು ಕೂಡ ನೋಡಿದಾಗ ಇದೇನಾಗಿದೆ, ಅಕ್ವಿಜೇಷನ್ ಮಾಡ್ತಾರೆ ಅಂದ ತಕ್ಷಣ ಹೋಗೋದು ಅಲ್ಲೊಂದಷ್ಟು ಮನೆ ಕಟ್ಸೋದು, ಆಮೇಲೆ ಕನ್ವರ್ಷನ್ ಮಾಡಿಸ್ಬಿಡೋದು. ಕೆಲವರು ಮಾತ್ರ ಇದಕ್ಕೆ ಅನುಕೂಲ ಪಡೆಯೋದು, ಬಾಕಿ ಯಾರಿಗೂ ಅನುಕೂಲ ಇಲ್ಲ. ಇದಕ್ಕೆ ಏನು ಮಾಡಿದ್ರು ನಮ್ಮ ಗಡ್ಕರಿ ಸಾಹೇಬರು, ಇಡೀ ರಾಷ್ಟ್ರಕ್ಕೆ ಇದಾದ ಮೇಲೆ ಈ ಥರದ್ದು ಯಾವುದೇ ಕಾರಣಕ್ಕೆ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ಇವಾಗ ಏನು 4 ಲೈನ್ ಮಾಡೋದಕ್ಕೆ ನಮ್ಮಲ್ಲೇ ಜಾಗ ಇದೆ. ಅದನ್ನು DPR ಮಾಡಿಸಿದ್ದೀನಿ. ಇನ್ನು 3-4 ತಿಂಗಳಲ್ಲಿ ನನಗನ್ಸದೆ ಅದು ಪೂರ್ತಿ ಮುಗಿಸೋದ್ರೊಳಗಡೆ ಅದ್ರದ್ದು ಕೂಡ ಇದಾಗಿ ಏನು ಸುತ್ತಮುತ್ತ ಇರೋ ಜನಗಳಿಗೆ ಅನುಕೂಲ ಆಗ್ತದೆ. ಯಾರು ಒದ್ದಾಡ್ತಾ ಇದ್ರು, ನೋವು ಪಡ್ತಾ ಇದ್ರು, ಅಕ್ವಿಜೇಷನ್ ಆಯಿತು ಅದಾಯಿತು ಅಂತ ಅದು ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಥರ ಕಾನೂನು ನಮ್ಮಲ್ಲಿಲ್ಲ ಅನ್ನೋ ದೃಷ್ಟಿನ